ಎಲ್ಲರಿಗೂ ನಮಸ್ಕಾರ ರೀ. ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ರೀ. ನಮ್ಮ ಮನೆಯವರು ನಾನು ಧಾರವಾಡಕ್ಕೆ ಹೊಂಟೇವ್ರಿ. KMFದ ಮೀಟಿಂಗ್ ಐತ್ರಿ, ಅವ್ರದ್ದು ಬೇರೆ ಕೆಲಸ ಇತ್ತು, ಹೀಗಾಗಿ ಇಬ್ರು ಕೂಡ ಹೊಂಟೇವ್ರಿ. ವಾಪಸ್ ಬರ್ಬೇಕಾದ್ರೆ ಸಾಯಂಕಾಲ ಆಗ್ತದ್ರಿ. 5 ಗಂಟೆ ಮಟನೂ ಮೀಟಿಂಗ್ ಆಗುತ್ತೆ. ಅಷ್ಟೊತ್ತನ ಅವ್ರ ಕೆಲಸ ಅವ್ರು ಮಾಡ್ಕೊತಾರ್ರಿ. ನಂದು ಕೆಲಸ ನಾ ಮುಗಿಸ್ಕೊಂಡು ಬರ್ತೇನೆ ರೀ. ಬರ್ರಿ ನಮ್ಮ ಬ್ಲಾಗ್ ಹೆಂಗಿರುತ್ತಂತ ನೋಡ್ರಿ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇಲ್ಲೇ ನಮ್ಮದು ಒಂದು ಹಳೇದು ಟ್ಯಾಕ್ಟರ್ ಬಿಟ್ಟೇವ್ರಿ. ಅದನ್ನು ರಿಪೇರಿ ಐತ್ರಿ ಒಂದು ಸ್ವಲ್ಪ. ಅಂದ್ರೆ ನಾವು ಬೇರೆ ಥರ ಸಿಸ್ಟಮ್ ಮಾಡ್ಸಾಕತ್ತಾರ ಮನೆಯವರು. ಹಳೆ ಗಾಡಿನೇ ಇರುತ್ತೆ, ಹೊಸ ಸಿಸ್ಟಮ್ ಮಾಡಿಸ್ಕೊಳಕತ್ತಾರ. ಅದಕ್ಕೆ ಎಣ್ಣೆ ಹೊಡಿಯೋದು ಸೆಟ್ ಕುಂದರ್ಸ್ಯಾರ್ರಿ. ಆಮೇಲೆ ಹಿಂದ್ಗಡೆ ಎಡೆ ಹೊಡಿ ಸೆಟ್ ಕುಂದರ್ಸ್ಯಾರ. ಅದು ಪೂರ್ತಿ ಎಲ್ಲ ರೆಡಿ ಆದಮೇಲೆ ಗೊತ್ತಾಗ್ತೈತೆ ರೀ. ಅವರು ನೋಡ್ಬೇಕಂತ ಹೋಗಿದ್ರು. ಅದಕ್ಕೆ ಏನೇನೋ ಒಂದು ಸ್ವಲ್ಪ ಸಾಮಾನು ಕೊಡುವಿದ್ದು ಕೊಡಕ್ಕೆ ಹೋಗಿದ್ರು. ಅದ್ರ ಜೊತೆ ಅದನ್ನು ನೋಡಿದ್ರಾತಂಥೇಳಿ ನಾನು ಹೋದ್ನಿ ರೀ. ನಾನು ಫಸ್ಟ್ ಕಾರ್ ಒಳಗೆ ಕುಂತಿದ್ದೆ, ಆಮೇಲೆ ಕರೆದ್ರು ಅವರು. ಈ ಥರ ಆಗೈತೆ ನೋಡ್ಬಾ ಅಂತೇಳಿ ಮನೆಯರ ಕರೆದ್ರು. ನೋಡಾಕಂತ ಹೋದ್ನಿ ರೀ ನಾನು. ಅವ್ರ ಅಜ್ಜಾರು ಫುಲ್ ಫೇಮಸ್ ರೀ. ಭಾಳ ಕುರ್ಗಿಗಳನ್ನೆಲ್ಲ ಮಾಡ್ಯಾರಂತ್ರಿ. ಅವ್ರದ್ದು ಇಂಟರ್ವ್ಯೂ ಮಾಡ್ಬೇಕಂತ ಅಂದ್ಕೊಂಡೆ, ಟೈಮ್ ಭಾಳ ಆಗಿತ್ತು, ಅದಕ್ಕೋಸ್ಕರ ಬಿಟ್ಟೆ. ಮುಂದೆ ಯಾವಾಗಾದರೂ ಮಾಡಿದ್ರಾತಂಥೇಳಿ ಅಂದ್ಕೊಂಡೇನಿ ರೀ. ನೋಡೋಣ್ರಿ. ಈ ಥರ ಇದು ಆಟೋಮೆಟಿಕ್ ಫೋಲ್ಡ್ ಆಗ್ತದೆ ರೀ. ಆ ಥರ ಏನೋ ಸಿಸ್ಟಮ್ ಮಾಡ್ಯಾರ. ಅದು ರೆಡಿ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ರೀ. ನಾವು ಧಾರವಾಡಕ್ಕೆ ಹೋಗಿ ಬಂದೀವ್ರಿ. ಲೇಟ್ ಆಯ್ತು. ನಾನು ಭಾಳ ನಮ್ಮ ಮೀಟಿಂಗಿಂದ ಆಯ್ತು, ಭಾಳ ವಿಡಿಯೋ ಏನೂ ಮಾಡಲಿಲ್ಲ ರೀ ನಾನು. ಯಾಕಂದ್ರೆ ಹಂಗೆ ಮಾಡೋ ರೂಲ್ಸ್ ಇಲ್ಲರಿ ಅಲ್ಲಿ. ಸ್ವಲ್ಪ ಉದ್ಘಾಟನೆ ಮಾಡೋದಷ್ಟೇ ವಿಡಿಯೋ ಮಾಡಿಕೊಂಡೆ. ಆಮೇಲೆ ನಮ್ಮದು 4 ಗಂಟೆ ಮಟನೂ ಮೀಟಿಂಗ್ ಆಯ್ತು ರೀ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫಿನ್ ಮಾಡ್ಕೊಂಡು ಹೋಗಿದ್ನಿ ರೀ ಮನ್ಯಾಗ. ಸಮ್ಮು ಮತ್ತು ಸುಜ್ಜುನ ಇಬ್ಬರನ್ನೂ ಸ್ಕೂಲಿಗೆ ಕಳಿಸಿ ಎಲ್ಲನೂ ಅಡುಗೆ ಮಾಡಿಟ್ಟು, ಚಪಾತಿ ಪನ್ನೀರ್ ಮಾಡಿ ಅವ್ರನ್ನ ಇಬ್ಬರನ್ನೂ ಸ್ಕೂಲಿಗೆ ಕಳಿಸೇ ಹೋಗಿದ್ನಿ ರೀ. ಮನ್ಯಾಗ ಟಿಫಿನ್ ಮಾಡ್ಕೊಂಡು ಹೋಗಿದ್ದೆ. ಬಟ್ KMF ಒಳಗೆ ನಮ್ಗೆ ಊಟನೂ ಇರುತ್ತೆ ಮಧ್ಯಾಹ್ನ. ನಮ್ಮ ಮೀಟಿಂಗ್ ಮುಗಿಸ್ಕೊಂಡು ಹೋದ ತಕ್ಷಣ ಟೀ ಕುಡಿದ್ವಿ. ಆಮೇಲೆ ಮಧ್ಯಾಹ್ನ ಅಲ್ಲೇ ಊಟ ಮಾಡಿ ಬಂದೀವ್ರಿ. ನಮ್ಮ ಮನೆಯವರು ಹೊರಗೆ ಹೋಗಿದ್ರು. ಅಲ್ಲೇ ನಮ್ದು ಒಂದು ಮನಿನೂ ಐತ್ರಿ ಧಾರವಾಡದಾಗ. ನಮ್ಮ ಫ್ಯಾಮ್ಲಿ ಮೆಂಬರ್, ನಮ್ಮ ಫ್ಯಾಮ್ಲಿ ಅವ್ರದ್ದು ರೀ ಅದು ಮನೆ, ನಮ್ದು ಅಂದಂಗೆ ರೀ. ಅಲ್ಲಿ ಹೋಗಿದ್ರು. ಅವ್ರು ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ರೆ ಆಮೇಲೆ ನನ್ನ ಬಿಟ್ಟು ಹೋಗಿದ್ರಲ್ಲೇ KMF ಒಳಗೆ. ನಾನು ನನ್ನ ಕೆಲಸ ಮುಗಿಸ್ಕೊಂಡು ಬಂದೆ ರೀ. ಅವರು ಅವ್ರ ಕೆಲಸ ಮುಗಿಸ್ಕೊಂಡು ಬಂದ್ರೆ ಎಲ್ಲಿ ಮತ್ತು ಬೇರೆ ಕಡೆ ಹೋಗಕ್ಕೆ ನಮ್ಗೆ ಟೈಮ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ಆಲ್ರೆಡಿ ಅಲ್ಲೇ ಲೇಟಾಗಿತ್ತು. ಒಂದು ಸ್ವಲ್ಪ ಹಂಗೆ ಅವ್ರ ಸರ್ಸ್ ಜೊತೆ ಒಂದು ಸ್ವಲ್ಪ ಸೈಲೇಜಿಂದ ಡಿಸ್ಕಸ್ ಮಾಡಿದ್ರು ನಮ್ಮ ಮನೆಯವರು. ಅಲ್ಲೇ ಒಂದು ಸ್ವಲ್ಪ KMF ಒಳಗನ ಮತ್ತು ಒಂದು 5-5:30 ಮಟ್ಟ ಟೈಮಿಂಗ್ ಅಲ್ಲೇ ಹೋಗ್ಬಿಡುತ್ತೆ. ಆಮೇಲೆ ಬರಬೇಕಾದ್ರೆ ಒಂದು ಸ್ವಲ್ಪ ಮಧ್ಯದಲ್ಲಿ ಅಲ್ಲೊಂದು ಸ್ವಲ್ಪ ಟ್ಯಾಕ್ಟರಿಂದ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೂ ಮುಗಿಸ್ಕೊಂಡು ಬಂದೀವ್ರಿ. ಎದ್ರ ಬಗ್ಗೆ ಮೀಟಿಂಗ್ ಇತ್ತಂದ್ರೆ ಹಾಲಿನ ಬಗ್ಗೆ, ಸ್ವಚ್ಛತಾ ಬಗ್ಗೆ, ಆಮೇಲೆ ನಮ್ಮ ಲೆಕ್ಕಪತ್ರದ ಬಗ್ಗೆ, ಜಮಾ ಖರ್ಚು, ಅದ್ರ ಒಟ್ಟು ಟೋಟಲಿ ಲೆಕ್ಕದ ಬಗ್ಗೆ ಯಾವ ಥರ ಇಡ್ಬೇಕು, ಏನೋ ಒಟ್ಟೆಲ್ಲ ಟೋಟಲಾಗಿ ಹೇಳಿದ್ರಿ. ರೂಲ್ಸ್ ಹೆಂಗೆ ಇಟ್ಕೋಬೇಕು ಸಂಘದೊಳಗೆ, ಇದ್ರ ಬಗ್ಗೆನ ಭಾಳ ಹೇಳಿದ್ರು. ಕಾರ್ಯದರ್ಶಿಗಳ ಕೆಲಸ ಏನೇನು, ಯಾವ ಥರ ಮೇಂಟೈನ್ ಮಾಡ್ಬೇಕು, ಮೇನ್ ಹಾಲು ಸ್ವಚ್ಛತಾ ಬಗ್ಗೆ ಹೇಳಿದ್ರಿ. ಆಮೇಲೆ ಡಾಕ್ಟ್ರು ಬಂದಿದ್ರು. ಏನಾದರೂ ಕ್ವಶನ್ಸ್ ಇದ್ರೆ ಕೇಳಂದ್ರೆ ನಾನು ಒಂದು ಸ್ವಲ್ಪ ನಮ್ಮ ಆಕಳಿಗೆ ಪದೇ ಒಂದು ಆಕಳ ಕೆಚ್ಚಲು ಬಾವು ಬರುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿದ್ನಿ ರೀ. ಇದೇ ಡಿಸ್ಕಷನ್ ನಡೀತು ರೀ ಎಲ್ಲರ ನಡುವೆ. ನಮ್ಮ ಕಾರ್ಯದರ್ಶಿ ಜೊತೆನ ಅವರೆಲ್ಲ ಸರ್ಸ್ ಚರ್ಚೆ ಮಾಡಿದ್ರು. ಯಾರ್ಯಾರಿಗೆ ಏನೇನು ಕ್ವಶನ್ ಇದ್ದು ಕೇಳಿ ಕ್ಲಿಯರ್ ಮಾಡ್ಕೊಂಡಿವ್ರಿ. ಇದ್ರ ಬಗ್ಗೆನ ಆಯ್ತು. ಲೇಟಾಗಿ ಬಂದೀವ್ರಿ, 9:30 ಆಯ್ತು. ಲೇಟಾಗಿ ಬಂದ್ವಿ. ಹೀಗಾಗಿ ನನಗೆ ಬೇರೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ನಮ್ಮದೊಂದು ಹಳೇ ಟ್ಯಾಕ್ಟರ್ ರೀ ಅದು. ಅದನ್ನು
ಅಲ್ಟ್ರೇಷನ್ ಅಂದ್ರೆ ಬೇರೆ ಥರ ಸಿಸ್ಟಮ್ ಮಾಡಕ್ಕೆ ಕೊಟ್ಟಾರ ನಮ್ಮ ಮನೆಯವರು. ನನ್ನ ಹಳೆ ವಿಡಿಯೋಗಳು ಯಾರು ನೋಡ್ರಿ ಅವ್ರಿಗೆ ಗೊತ್ತೈತ್ರಿ. ಅದು ಟ್ಯಾಕ್ಟ್ರಿ ನಾವು ಯೂಸ್ ಮಾಡೋದು ಬಿಟ್ಟು ಭಾಳ ದಿವಸ ಆತ್ರಿ. ಫುಲ್ ಹೈಟ್ ಐತದು. ಅದಕ್ಕೆ ಮುಂದ್ಗಡೆ ಎಣ್ಣೆ ಹೊಡಿಯೋದು ಸೆಟ್ ಕುಂದ್ರಸ್ಯಾರ, ಹಿಂದ್ಗಡೆ ಎಡೆ ಹೊಡಿಯೋದು ಸೆಟ್ ಕುಂದ್ರಸ್ಯಾರ ರೀ. ಅದಕ್ಕೆ ಹಳೆಯ ಗಾಡಿಗೆನ ಒಂದು ಸ್ವಲ್ಪ ರಿಪೇರಿ ಮಾಡ್ಸ್ಯಾರ. ಲೇಟ್ ಆಗಿತ್ತು ರೀ ಇಲ್ಲಿ ನಂಗೆ ವಿಡಿಯೋ ಮಾಡೋಕೆ. ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತತಿ, ಕತ್ಲಾಗೈತದಲ್ಲಿ. ಅವರು ಅಜ್ಜಾರು ಕೂರ್ಗಿ ಅವೆಲ್ಲ ಭಾಳ ಮಾಡ್ತಾರೆ ರೀ, ಭಾಳ ಫೇಮಸ್ ಅದಾವು. ಅವ್ರದ್ದು ಒಂದು ಸ್ವಲ್ಪ ಇಂಟ್ರ್ಯೂ ಮಾಡ್ಬೇಕಂತ ಅಂದ್ಕೊಂಡೆ ರೀ. ವಿಡಿಯೋ ಕ್ಲಿಯರ್ ಬರೋಂಗಿಲ್ಲ. ರಾತ್ರಿ ಒಂದಾಗಿತ್ತು, 8 ಗಂಟೆ ಆಗಿತ್ತು. ಹಿಂಗಾಗಿ ಸುಮ್ಮನೆ ಅಂದ್ರಿ. ಮತ್ತು ಯಾವಾಗಲಾದರೂ ಒಂದು ಸತಿ ಅವರು ವಿಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಐತ್ರಿ. ನೋಡೋಣ ಆ ಟೈಮ್ ಯಾವಾಗ ಕೂಡಿ ಬರುತ್ತೆ ಅಂಥೇಳಿ. ಕೂಡಿ ಬಂದಾಗ ಮಾಡೋಣ್ರಿ. ಬಟ್ ಅದು ನಮ್ಮ ಟ್ಯಾಕ್ಟ್ರ್ ತರಕ್ಕೆ ಹೋದಾಗ ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡೋಣ್ರಿ ಅದು ಟೈಮ್ ಹೆಂಗೆ ಕೂಡಿ ಬರುತ್ತೆ. ಆ ಟೈಮ್ನಾಗ ನಾನು ಫ್ರೀ ಇರ್ಬೇಕಲ್ರಿ. ನೋಡೋಣ್ರಿ. ಈ ಥರ ನಾಳೆ ವ್ಲಾಗ್ ನಂದು ಕಂಟಿನ್ಯೂ ಮಾಡ್ತೇನೆ ರೀ. ಇದ್ರೊಳಗೆ ಯಾವ ಥರ ಐತೆ ಅಂತ ನೋಡಿರಿ. ಎರಡು ದಿವಸ ಆತ್ರಿ, ಯಾರೂ ಲೇಬರ್ ಬಂದಿಲ್ಲ. ನಮ್ಮ ಮನೆಯಾರ ನಾನು ಅಷ್ಟ ಕೆಲಸ ಮಾಡ್ಕೊಂಡೇವ್ರಿ. ಬೆಳಗ್ಗೆ ಒಂದು ಸಣ್ಣ ಬುಟ್ಟಿಲಿ ಎಲ್ಲ ಸಗಣಿ ತುಂಬಿ ಚೆಲ್ಲಿದ್ರಿ. ನಾನು ಈ ದೊಡ್ಡ ಬುಟ್ಟಿ ತೊಳಿಲ್ರಿ, ಸಾಂದೈತ್ರಿ ಒಂದು, ಅದ್ರಲ್ಲೇನೋ ಸ್ವಲ್ಪ ಚೆಲ್ಲಿದ್ರಿ. ನಮ್ಮ ಮನೆಯಾರ ಅಷ್ಟೊತ್ತಿಗೆ ಹಾಲಿನ ಗಾಡಿ ಅದು ಬಂತಲ್ರಿ, ಹಿಂಗಾಗಿ ಹೋದ್ರೆ ಉಳಿದ ಕೆಲಸ ಎಲ್ಲ ನಾ ಮಾಡ್ಕೊಂಡೆ ರೀ. ಹಿಂಡುದು ಒಂದು 4 ನಾ ಹಿಂಡಿದೆ, ಒಂದು 4 ಅವ್ರು ಹಿಂಡಿದ್ರಿ. ಹಿಂಡುದೂ ಮುಗಿಸ್ಕೊಂಡ್ವಿ. ಈಗ ಎಲ್ಲ ನಳ ಬಂದಿದ್ದು ರೀ, ಎಲ್ಲ ಮೈ ತೊಳೆದು ಹೊರಗೆ ಹೋಗ್ಯಾರ್ರಿ. ಎಲ್ಲ ಮುಗ್ದತ್ತಿದ್ರಿ ಕೆಲಸ ಇಲ್ಲೇ. ಈಗ ಒಂದು ಸ್ವಲ್ಪ ಉದ್ದು ಹೊಡಿಬೇಕ್ರಿ. ಉದ್ದಿನ ಕಾಳವು ನೀರ ಹಾಕಿ ಮೆಳಕಿ ಹೊಡಿಸಿ ಬಿಸಿಲಿಗೆ ಒಣಗಿಸಿರ್ತೇವ್ರಿ. ಅವನ್ನ ಬ್ಯಾಳಿ ಹೊಡಿಬೇಕು. ಬರ್ರಿ ನನ್ನ ಮುಂದಿನ ವ್ಲಾಗು ಹೆಂಗೈತೆ ಅಂತ ನೋಡ್ರಿ ಅಂತ.
ಪೂರ್ತಿ ಬ್ಯಾಳೆ ಹೊಡಿಯೋದೆಲ್ಲ ಮುಗೀತು ರೀ. ಅವನ್ನ ಒಂದು ಸತಿ ಸಾಣಿಸ್ಕೊಂಡು ತೆಗಿಬೇಕು ರೀ. ಆಮೇಲೆ ಕೇರ್ಬೇಕು ಮರದಾಗ ಹಾಕಿ, ಅಂದ್ರೆ ಪೂರ್ತಿ ಸ್ವಚ್ಛ ಆಗ್ತಾವೆ. ಒಂದೊಂದು ಕಾಳು ಅದ್ರೊಳಗೆ ಬಂದಿದ್ವು ಅಂದ್ರೆ ಅವ್ನ ಆರಿಸಿ ತೆಗಿಬೇಕು ರೀ, ಅಂದ್ರೆ ಪೂರ್ತಿ ಸ್ವಚ್ಛಗೆ ಕಾಣ್ತಾವೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೇನೆ ರೀ. ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ ರೀ. ಎಲ್ಲರಿಗೂ ಬಾಯ್ ರೀ.